विज्ञानरोचित परिपूरितान्तर्वाक्ष्याण्डकोशं हरितोपलाभम् तर्काभयेदं विधि सर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञः तृतीयस्तो भगवत्कार्यसाधकः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा आम्ना स्वेन सदा निरस्तकुहकं सत्यं परं धीमहि यस्ति स्थित्यप्येहानेतिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् तं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 11ನೇ ಅಧ್ಯಾಯದಲ್ಲಿ ಇವತ್ತು 53ನೇ ಶ್ಲೋಕ. ಅವ್ಯಕ್ತಸ್ಯ ಪ್ರಮೇಯಸ್ಯ ನಾನಾಶಕ್ತ್ಯುದಯಸ್ಯ ಚ ನ ವೈ ಚಿಕೀರ್ಷಿತಂ ತಾತ ಕೋ ವೇದಾಧ್ಯಾಸ್ಯ ಸಂಭವಂ. ಸ್ವಯಂಭುವ ಮನು ಮಹಾರಾಜರು ಧ್ರುವನನ್ನ ಕುರಿತು ತಮ್ಮ ಉಪದೇಶವನ್ನ ಮುಂದುವರಿಸ್ತಾ ಇದ್ದಾರೆ ಅನ್ನೋದನ್ನ ವಿದುರನಿಗೆ ಮೈತ್ರೇಯರು ಹೇಳ್ತಾ ಇದ್ದಾರೆ. ಭಗವಂತನ ಮಹಿಮೆಯ ಬಗ್ಗೆ ಸ್ವಯಂಭುವ ಮನು ಉಪದೇಶವನ್ನ ಮಾಡ್ತಾ ಇದ್ದಾನೆ. ಜಗತ್ತಿಗೆ ಸೃಷ್ಟಿಯಾದಿಗಳನ್ನ ಉಂಟು ಮಾಡ್ತಕ್ಕಂತಹ ಆ ಭಗವಂತನೇ ಅನೇಕ ಋಷಿಮುನಿಗಳಿಂದ ನಾನಾ ರೀತಿಯಾದ ಹೆಸರುಗಳನ್ನ ಪಡೆದುಕೊಂಡು ಕರೆಸ್ಕೊಳ್ತಾ ಇದ್ದಾನೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಕೇಚಿತ್ ಕರ್ಮ ವದಂತಿ, ಕೇಚಿತ್ ಸ್ವಭಾವಂ ವದಂತಿ ಅಂತ ಹಿಂಗೆಲ್ಲ. ಕೆಲವರು ಅವನನ್ನ ಕರ್ಮ ಅಂತ ಕರೀತಾರೆ, ಕೆಲವರು ಸ್ವಭಾವ ಅಂತ ಕರೀತಾರೆ, ಕೆಲವರು ಕಾಲ ಅಂತಾರೆ. ಹೀಗೆ ಅನೇಕ ನಾಮಗಳಿಂದ ಕರೆಸಿಕೊಂಡ್ರು ಕೂಡ ಒಬ್ಬನೇ ಜಗತ್ಕರ್ತ ಶ್ರೀಮನ್ ನಾರಾಯಣ. ಅವನು ಅಪ್ರಮೇಯನಾಗಿದ್ದಾನೆ. ಅವ್ಯಕ್ತಸ್ಯ ಅಪ್ರಮೇಯಸ್ಯ, ಅವನು ಅವ್ಯಕ್ತ ಮತ್ತು ಅಪ್ರಮೇಯ. ಅಂತಹ ಭಗವಂತ ಕರ್ಮದ ಒಳಗೆ, ಕಾಲದ ಒಳಗೆ, ಮೊದಲಾದ ಎಲ್ಲದರ ಒಳಗೂ ಕೂಡ ಅವನು ಇದ್ದು ಅವುಗಳ ಶಕ್ತಿಯನ್ನ ಉದ್ಬೋಧಗೊಳಿಸ್ತಾನೆ. ಅವುಗಳಲ್ಲಿ ಏನೊಂದು ಶಕ್ತಿ ಇದೆ, ಆ ಶಕ್ತಿ ಪ್ರಕಟವಾಗುವಂತೆ ಮಾಡೋದೇ ಒಳಗೆ ಇದ್ದು ಭಗವಂತ. ನಾನಾಶಕ್ತಿ ಉದಯಸ್ಯ ಅಂತ. ನಾನಾಶಕ್ತಿ ಉದಯ ಅಂದ್ರೆ ಕರ್ಮಾದಿಗಳ ಒಳಗೆ ಕೂತು ಆಯಾಯ ಶಕ್ತಿಗಳನ್ನ ಉದಯ ಮಾಡುವವನು, ಉದ್ಬೋಧ ಮಾಡುವವನು ಆ ಭಗವಂತ. ಅವನು ಅಪ್ರಮೇಯ. ಅವನನ್ನ ಪೂರ್ಣವಾಗಿ ಯಾರಿಂದಲೂ ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಮೀ ದೇವಿಯಿಂದಲೂ ಕೂಡ ಪೂರ್ಣ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಅಪ್ರಮೇಯ ಅಂದ್ರೆ.
ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಹೊರತು ಯಾರಿಂದಲೂ ತಿಳಿಲಿಕ್ಕೇ ಸಾಧ್ಯ ಇಲ್ಲ ಅಂತ ಅರ್ಥ ಅಲ್ಲ. ಪೂರ್ಣ ಪ್ರಮಾಣದಲ್ಲಿ ಅವನನ್ನ ತಿಳಿಲಿಕ್ಕೆ ಮಹಾಲಕ್ಷ್ಮೀ ದೇವಿಯಿಂದಲೂ ಸಾಧ್ಯ ಇಲ್ಲ ಅನ್ನೋದು ಅಪ್ರಮೇಯ ಅಂತ ಅನ್ನೋ ಶಬ್ದದ ಅರ್ಥ. ಅವ್ಯಕ್ತ ಅಂತಂದ್ರೆ ಅವನು ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿ ಇದ್ರೂ ಕೂಡ ಅವ್ಯಕ್ತ ಸ್ವಭಾವದವನು, ವ್ಯಕ್ತ ಆಗೋದಿಲ್ಲ, ಕಣ್ಣಿಗೆ ಕಾಣಿಸೋದಿಲ್ಲ, ಇದ್ದರೂ ಕೂಡ ಇಲ್ಲದೆ ಇರುವಂತೆ ಇರುವ ಸಾಮರ್ಥ್ಯ, ಅದನ್ನ ಅವ್ಯಕ್ತ ಅಂತ ಕರೀತಾರೆ. ಅವನು ಎಲ್ಲದರ ಒಳಗೂ ಇದ್ದಾನೆ. ಕಾಲ, ಕರ್ಮ ಮೊದಲಾದವುಗಳ ಒಳಗೆಲ್ಲದರ ಒಳಗೂ ಇದ್ದು ಅವುಗಳ ಶಕ್ತಿಯನ್ನ ಉದ್ಬೋಧಗೊಳಿಸ್ತಾ ಇದ್ದಾನೆ ಅನ್ನೋದನ್ನ ನಾವು ಕೂಡಿಸ್ಬೇಕು ಅಂತಾದ್ರೆ ಅದರ ಹಿಂದೆ ಅವನಿಗೆ ಏನೋ ಒಂದು ಉದ್ದೇಶ ಇದೆ ಅಂತ ಆಗಬೇಕು. ಆದರೆ ಆ ಉದ್ದೇಶ ಏನು, ಯಾಕೆ ಮಾಡ್ತಾನೆ ಅನ್ನೋದನ್ನ ಯಾರೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಾದಿ ದೇವತೆಗಳೇ ಅವನನ್ನ ತಿಳಿಲಿಕ್ಕೆ ಪೂರ್ಣವಾಗಿ ಸಾಧ್ಯವಾಗದೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ ಮೇಲೆ ನಮ್ಮಂಥವರ ಪಾಡೇನು? ಕೋ ವೇದ ಅದ್ಧ ಕೋ ವೇದ. ಅದ್ಧ ಅಂತಂದ್ರೆ ಚೆನ್ನಾಗಿ ಪೂರ್ತಿಯಾಗಿ. ಅವನನ್ನು ಯಾರಿಂದ ತಿಳಿಲಿಕ್ಕೆ ಸಾಧ್ಯ? ಯಾರಿಂದಲೂ ಸಾಧ್ಯ ಇಲ್ಲ. ಬ್ರಹ್ಮಾದಿಗಳೇ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ನಮ್ಮಂಥವ್ರು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ ಅನ್ನೋದು ಇದು ಕೈಮುತ್ಯ ನ್ಯಾಯದಿಂದ ಸಿದ್ಧವಾಗ್ತಕ್ಕಂಥದ್ದು. ಅವನಿಗೇನು ಮನಸ್ಸಿನಲ್ಲಿದೆ, ಅವನು ಯಾಕೆ ಹೀಗೆ ಮಾಡ್ತಾನೆ, ಇದರಿಂದ ಅವನಿಗೇನು ಪ್ರಯೋಜನ, ಇದ್ಯಾವುದನ್ನು ಕೂಡ ನಮ್ಮಂಥವರಿಗೆ ಯಾರಿಗೂ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಅವನು ಅಪ್ರಮೇಯನಾಗಿದ್ದಾನೆ, ಅವ್ಯಕ್ತನಾಗಿದ್ದಾನೆ. ಅಂತಹ ಭಗವಂತನ ಒಂದು ಈ ಸ್ವಭಾವ, ಈ ಒಂದು ಕರ್ಮ, ಇದನ್ನೆಲ್ಲವನ್ನೂ ಕೂಡ ನಮಗೆ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅವ್ಯಕ್ತಸ್ಯ ಪ್ರಮೇಯಸ್ಯ ನಾನಾಶಕ್ತ್ಯುದಯಸ್ಯ ಚ ನ ವೈ ಚಿಕೀರ್ಷಿತಂ ತಾತ ಕೋ ವೇದಾದ್ಧಾಸ್ಯ ಸಂಭವಂ. ನೈವ ತೇ ಪುತ್ರಕ ಭ್ರಾತುಃ ಹಂತಾರೋ ಧನದಾನುಗಾಃ ವಿಸರ್ಗಾದಾನಯೋಸ್ತಾತ ಪುಂಸೋ ದೈವಂ ಹಿ ಕಾರಣಂ. ಇಷ್ಟೆಲ್ಲ ಉಪದೇಶ ಮಾಡಿ ಭಗವಂತನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಯ ಬಗ್ಗೆ ಮನು ಮಹಾರಾಜರು ಇದುವರೆಗೂ ಹೇಳಿ, ಆದ್ದರಿಂದ ಸದ್ಯ ಈಗ ಒಂದು ಪ್ರಕೃತಕ್ಕೆ ಬರ್ತಾ ಇದ್ದಾರೆ. ಇದೆಲ್ಲ ನಾನು ನಿನಗೆ ಯಾಕೆ ಹೇಳಿದೆ ಅಂದ್ರೆ, ಭಗವಂತನ ಆ ವಿಚಿತ್ರವಾದ ಕರ್ಮಗಳನ್ನ ಯಾರಿಂದಲೂ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರತಿಯೊಬ್ಬರ ಒಳಗೂ ಕೂಡ ನಿಂತು ಆ ಭಗವಂತನೇ ಎಲ್ಲ ಕರ್ಮಗಳನ್ನು ಮಾಡಿಸ್ತಾನೆ, ಎಲ್ಲದಕ್ಕೂ ನಿಮಿತ್ತ ಅವನೇ ಹೊರತು ಯಾರು ಸ್ವತಂತ್ರರಲ್ಲ ಅನ್ನೋದನ್ನ ಇದುವರೆಗೂ ಹೇಳಿ, ಆದ್ದರಿಂದ ಅಂತ ಪುತ್ರಕ ಮಗುವೇ ಅಂತ ಧ್ರುವನನ್ನ ಕುರಿತು ಮನು ಮಹಾರಾಜರು ಹೇಳ್ತಾ ಇದ್ದಾರೆ. ಆದ್ರಿಂದ ಮಗುವೇ, ನಿನ್ನ ತಮ್ಮನನ್ನ ಕೊಂದವರು ಈ ಕುಬೇರನ ಅನುಚರರಾಗಿರ್ತಕ್ಕಂತಹ ಯಕ್ಷರಲ್ಲ. ಧನದಾನುಗಾಹ ನ. ಧನದ ಅಂದ್ರೆ ಕುಬೇರ, ಧನದ ಅನುಗ ಅಂದ್ರೆ ಆ ಕುಬೇರನ ಅನುಗರು, ಸೇವಕರು ಅಂದ್ರೆ ಈ ಯಕ್ಷರು. ಇವರನ್ನ ನೀನು ಇವಾಗ ಕೊಲ್ತಾ ಇದ್ದೀಯಲ್ಲ. ನಿನ್ನ ತಮ್ಮನನ್ನ ಕೊಂದವರು
ಈ ಕುಬೇರನ ಅನುಚರರಾಗಿರ್ತಕ್ಕಂತಹ ಯಕ್ಷರಲ್ಲ. ಎಲ್ಲದಕ್ಕೂ ಕೂಡ ಪ್ರತಿಯೊಬ್ಬರ ಹುಟ್ಟು ಸಾವು ಇದಕ್ಕೆಲ್ಲ ಕಾರಣ ಭಗವಂತನೇ. ದೈವಂ ಹಿ ಕಾರಣಂ. ವಿಸರ್ಗ ಅದಾನಾದಯ ಅಂದ್ರೆ ಹುಟ್ಟು ಮತ್ತು ಸಾವು ಎಲ್ಲದಕ್ಕೂ ಕೂಡ. ವಿಸರ್ಗ ಅಂದ್ರೆ ಮರಣ, ಆದಾನ ಅಂತಂದ್ರೆ ಜನ್ಮ. ಮರಣಕ್ಕಾಗಿರ್ಬೋದು, ಸಾವಿಗಾಗಿರ್ಬೋದು ಅಥವಾ ಹುಟ್ಟಿಗಾಗಿರ್ಬೋದು. ವಿಸರ್ಗ ಅಂದ್ರೆ ಸೃಷ್ಟಿ, ಆದಾನ ಅಂದ್ರೆ ಸಂಹಾರ. ಹುಟ್ಟು ಸಾವು ಈ ಎಲ್ಲದಕ್ಕೂ ಕೂಡ ಪುಂಸಃ ದೈವಂ ಹಿ ಕಾರಣಂ. ಎಲ್ಲರಿಗೂ ಕೂಡ ದೈವನೇ ಕಾರಣ ಅಂದ್ರೆ ಆ ಭಗವಂತನೇ ಕಾರಣ. ಹಾಗಾಗಿ ನಿನ್ನ ತಮ್ಮನನ್ನ ಕೊಂದವರು ಈ ಕುಬೇರನ ಅನುಚರರು ಅಂತ ತಿಳ್ಕೊಂಡು ನೀನು ಸುಮ್ಮನೆ ಅವರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದಿ. ತಪ್ಪು, ಸಾಕು ಮಾಡು ಅಂತೇನ್ ಹಿಂದೆ ಬಂತು ಅಲ್ಲಿಗೆ ಅನ್ವಯ ಮಾಡ್ಕೊಳ್ಬೇಕು. ನೈವತೆ ಪುತ್ರಕ ಭ್ರಾತುಃ ಹಂತಾರೋ ಧನದಾನುಗಾಃ ವಿಸರ್ಗಾದಾನಯೋಸ್ತಾತ ಪುಂಸೋ ದೈವಂ ಹಿ ಕಾರಣಂ ಸಯೇವ ವಿಶ್ವಂ ಸೃಜತಿ ಸಯೇವಾವತಿ ಹಂತಿ ಚ ಅಥಾಪಿ ಹ್ಯನಹಂಕಾರಾನ್ನಾಜ್ಯತೆ ಗುಣಕರ್ಮಭಿಃ. ಆ ಭಗವಂತನೇ ಎಲ್ಲರನ್ನೂ ಸೃಷ್ಟಿ ಮಾಡ್ತಾನೆ. ಆ ಭಗವಂತನೇ ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ. ಆ ಭಗವಂತನೇ ಎಲ್ಲವನ್ನೂ ನಾಶನೂ ಮಾಡ್ತಾನೆ. ಸಯೇವ ವಿಶ್ವಂ ಸೃಜತಿ ಸಯೇವ ಅವತಿ ಸಯೇವ ಹಂತಿ ಚ. ಅವನೇ ಸೃಷ್ಟಿ ಮಾಡೋನು, ಅವನೇ ರಕ್ಷಣೆ ಮಾಡೋನು, ಅವನೇ ನಾಶವನ್ನು ಮಾಡೋನು. ಆದರೂ ಕೂಡ ಅವನಿಗೆ ಯಾವ ಪುಣ್ಯ ಪಾಪಗಳ ಲೇಪವೂ ಇಲ್ಲ. ಸತ್ವ ರಜಸ್ತಮೋ ಗುಣಗಳ ಲೇಪ ಅವನಿಗಿಲ್ಲ. ಯಾಕೆ ಅಂದ್ರೆ ನಮಗೆಲ್ಲ ಅದರ ಲೇಪ ಬರುತ್ತೆ. ಯಾಕೆ ಅಂದ್ರೆ ಮಿಥ್ಯಾಭಿಮಾನ ನಮಗಿದೆ. ನಾನು ಮಾಡಿದೆ, ನನ್ನಿಂದ ಆಯ್ತು ಅನ್ನೋ ಮಿಥ್ಯಾಭಿಮಾನ ನಮಗಿರೋದ್ರಿಂದ ನಮಗೆ ಅದರ ಪುಣ್ಯ ಪಾಪಗಳ ಲೇಪ ಇದೆ. ಅವನಿಗೆ ಯಾವ ರೀತಿಯಾದ ಮಿಥ್ಯಾಭಿಮಾನವೂ ಇಲ್ಲ. ಅನಹಂಕಾರಾತ್ ನ ಅನಹಂಕಾರಾತ್ ನೈವ ಇಚ್ಯತೆ. ಮಿಥ್ಯಾಭಿಮಾನ ಅನ್ನೋದು ಇಲ್ಲದೆ ಇರೋದ್ರಿಂದ ಅವನಿಗೆ ಯಾವ ಗುಣಗಳ ಲೇಪವೂ ಇಲ್ಲ, ಯಾವ ಕರ್ಮಗಳ ಲೇಪವೂ ಇಲ್ಲ. ಗುಣಕರ್ಮಭಿಹಿ ನ ಇಜ್ಯತೆ ಅಂತ ಅಂದ್ರೆ ಗುಣ ಅಂದ್ರೆ ಸತ್ವಾದಿ ಗುಣಗಳು, ಸತ್ವರಜಸ್ತಮೋ ಗುಣಗಳ ಲೇಪ ಇಲ್ಲ. ಕರ್ಮ ಅಂತಂದ್ರೆ ಪುಣ್ಯ ಪಾಪಗಳ ಕರ್ಮ, ಪುಣ್ಯ ಪಾಪಗಳ ಲೇಪನೂ ಕೂಡ ಇಲ್ಲ. ಸಯೇವ ವಿಶ್ವಂ ಸೃಜತಿ ಸಯೇವಾವತಿ ಹಂತಿ ಚ ಅಥಾಪಿ ಹ್ಯನಹಂಕಾರಾತ್ ನಾಜ್ಯತೆ ಗುಣಕರ್ಮಭಿಃ. ಯೇಷ ಭೂತಾನಿ ಭೂತಾತ್ಮ ಭೂತೇಶೋ ಭೂತಭಾವನಃ ಸ್ವಶಕ್ತ್ಯಾ ಮಾಯಯಾ ಯುಕ್ತಃ ಸೃಜತ್ಯತ್ತಿ ಚ ಪಾತಿ ಚ. ಇನ್ನೂ ಒಂದು ಕಾರಣವನ್ನ ಹೇಳ್ತಾ ಇದ್ದಾರೆ.
ಅವನಿಗೆ ಪುಣ್ಯ ಪಾಪಗಳ ಲೇಪ ಇಲ್ಲ, ಸತ್ವಾದಿ ಗುಣಗಳ ಲೇಪ ಇಲ್ಲ ಅಂತನ್ಲಿಕ್ಕೆ. ಈ ಭಗವಂತ ಎಲ್ಲ ವಸ್ತುಗಳನ್ನು ನಿರ್ಮಾಣ ಮಾಡಿದ್ದಾನೆ ಅಂತ. ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡಿದವನು ಇವನೇ. ಮತ್ತೆ ಈ ಜಗತ್ತಿಗೆ ಭಗವಂತನ ಜೊತೆಗೆ ಪ್ರಕೃತಿಯೂ ಕಾರಣ, ಕಾಲವೂ ಕಾರಣ, ಕರ್ಮಗಳೂ ಕಾರಣ. ಹೌದು, ಕಾಲ, ಕರ್ಮ, ಪ್ರಕೃತಿ ಮೊದಲಾದವುಗಳ ಒಂದು ಸಹಕಾರದಿಂದ ಭಗವಂತ ಈ ಜಗತ್ತನ್ನು ನಿರ್ಮಾಣ ಮಾಡಿದ್ದಾನೆ. ಹಾಗಾಗಿ ಈ ಜಗತ್ತಿಗೆ ಪ್ರಕೃತಿಯೂ ಕಾರಣ, ಕಾಲವೂ ಕಾರಣ, ಕರ್ಮಾದಿಗಳು ಕೂಡ ಆಯಾಯ ಜೀವಿಗಳ ಅನಾದಿ ಕರ್ಮಗಳೇನಿದೆ ಅದು ಕೂಡ ಕಾರಣ. ಆದರೆ ಅವುಗಳನ್ನ ತನ್ನ ಶಕ್ತಿಯಿಂದ ಭಗವಂತ ನಿಯಮನ ಮಾಡ್ತಾ ಇದ್ದಾನೆ. ಪ್ರಕೃತಿ, ಕಾಲ, ಕರ್ಮ ಮೊದಲಾದವುಗಳೆಲ್ಲ ಅನಾದಿ ಕಾಲದಿಂದ ಇರಬಹುದು, ಆದರೆ ಭಗವಂತನ ಅಧೀನವಾಗಿದ್ದಾವೆ. ಅವುಗಳ ಎಲ್ಲದರ ಒಳಗೂ ಕೂಡ ಕೂತು ತಾನು ತನ್ನ ಸ್ವಧಾಮ್ನ, ತನ್ನ ಶಕ್ತಿಯಿಂದಲೇ ಅವುಗಳನ್ನ ನಿಯಮನ ಮಾಡ್ತಾನೆ. ಅವುಗಳಿಂದ ಯುಕ್ತನಾಗಿ ಭಗವಂತ ಈ ಜೀವರಿಗೆ ತಾನೇ ಸ್ವಾಮಿ, ತಾನೇ ಪೋಷಕ, ತಾನೇ ಸಂಹಾರಕರ್ತ. ಅವುಗಳೆಲ್ಲದರನ್ನ ಉಪಯೋಗಿಸಿಕೊಂಡು, ಅಂದ್ರೆ ತನ್ನ ಅಧೀನವಾದ ಕಾಲ, ಕರ್ಮ, ಪ್ರಕೃತಿ ಮೊದಲಾದವುಗಳನ್ನೆಲ್ಲ ಉಪಯೋಗಿಸಿಕೊಂಡು ಈ ಭಗವಂತನೇ ಸೃಷ್ಟಿಯನ್ನ ಮಾಡ್ತಾನೆ, ಅವನೇ ರಕ್ಷಣೆ ಮಾಡ್ತಾನೆ, ಅವನೇ ಸಂಹಾರ ಮಾಡ್ತಾನೆ. ಸೃಜತಿ ಅತ್ತಿಚ ಪಾತಿಚ ಸ್ವಶಕ್ತಿಯ ಮಾಯೆಯ ಯುಕ್ತ. ತನ್ನ ಸ್ವರೂಪಭೂತವಾದ ಏನೊಂದು ಶಕ್ತಿ ಇದೆ, ಆ ಶಕ್ತಿಯಿಂದ ಅವುಗಳನ್ನ ನಿಯಂತ್ರಣ ಮಾಡ್ತಾ ಇದ್ದಾನೆ. ಅವುಗಳನ್ನ ನಿಯಮಿಸುತ್ತಾ ಅವುಗಳಿಂದ ಕೂಡಿಕೊಂಡೇ ಮಾಯೆಯ ಯುಕ್ತ. ಮಾಯಾ ಅಂತಂದ್ರೆ ಪ್ರಕೃತಿ, ಕಾಲ, ಕರ್ಮ ಮೊದಲಾದವುಗಳು. ಅವುಗಳಿಂದ ಕೂಡಿಕೊಂಡೇ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ ಮತ್ತು ಸಂಹಾರವನ್ನು ಮಾಡ್ತಾನೆ. ಆದ್ರಿಂದ ಅವುಗಳೆಲ್ಲ ಸಾಧಾರಣ ಕಾರಣಗಳಾಗಿದ್ರೂ ಕೂಡ ಇವನು ಅಸಾಧಾರಣ ಕಾರಣ. ಭಗವಂತನೇ ಪ್ರಧಾನ ಕಾರಣ, ಸ್ವತಂತ್ರ ಕಾರಣ ಇವನೊಬ್ಬನೇ. ಉಳಿದದ್ಯಾವುದು ಸ್ವತಂತ್ರ ಕಾರಣ ಅಲ್ಲ. ಹಾಗಾಗಿ ಸ ಏವ ಅಂತ ಅವನೇ ಅಂತ ಇದುವರೆಗೂ ಹೇಳಿದ್ದು ಸ್ವತಂತ್ರ ಕಾರಣ ಮತ್ತೊಂದಿಲ್ಲ ಅಂತ ಅರ್ಥ. ಹಿಂದೆ ಸ ಏವ ವಿಶ್ವಂ ಸೃಜತಿ ಸ ಏವ ಅವತಿ ಅಂತ. ಸ ಏವ ಅಂದ್ರೆ ಏನರ್ಥ? ಅವನೊಬ್ಬನೇ ಅಂತ ಅರ್ಥ. ಹಾಗಾದ್ರೆ ಇವೆಲ್ಲ ಕಾರಣ ಅಲ್ವಾ? ಕಾಲ, ಪ್ರಕೃತಿ ಮೊದಲಾದವುಗಳು ಕೂಡ ಕಾರಣ ಅಲ್ವಾ? ಶ್ರುತಿ ಹೇಳ್ತಾ ಇದೆ, ಅದಕ್ಕೆ ವಿರೋಧ ಬಂತಲ್ಲ ಅಂತ ಅನ್ಕೊಳ್ಬೇಡ್ರಿ. ಸಯೇವ ಅಂತನ್ನೋದು ಏವ ಕಾರಣದಿಂದ, ಏವ ಅನ್ನೋ ಶಬ್ದದಿಂದ ನಾವು ನಿರಾಕರಣೆ ಮಾಡ್ತಾ ಇರೋದು ಸ್ವತಂತ್ರ ಕಾರಣ, ಬೇರೆ ಇನ್ನೊಬ್ಬ ಇಲ್ಲ. ಪ್ರಕೃತಿ, ಕಾಲ, ಕರ್ಮ ಮೊದಲಾದವುಗಳು ಸ್ವತಂತ್ರ ಕಾರಣ ಅಲ್ಲ, ಅವುಗಳ ಕಾರಣನೇ, ಆದ್ರೆ ಅಸ್ವತಂತ್ರ ಕಾರಣ. ಸ್ವತಂತ್ರ ಕಾರಣ ಇವನೊಬ್ಬನೇ. ಅವುಗಳೆಲ್ಲವನ್ನೂ ಕೂಡ ತನ್ನ ಶಕ್ತಿಯಿಂದ ನಿಯಂತ್ರಣ ಮಾಡ್ತಾ ಅವುಗಳಿಂದ ಕೂಡಿ ತಾನು ಈ ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿಗಳನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಸ್ವತಂತ್ರ ಕಾರಣ ಈ ಭಗವಂತನೊಬ್ಬನೇ. ಉಳಿದದ್ದೆಲ್ಲವೂ ಕೂಡ ಸ್ವತಂತ್ರವಾದ ಕಾರಣಗಳು. ಹೀಗೆ ಭೂತಾತ್ಮ, ಭೂತೇಶ, ಭೂತಭಾವನ ಎಲ್ಲ ಜೀವರ ಸೃಷ್ಟಿ, ಸಂಹಾರ ಮೊದಲಾದವುಗಳನ್ನ ಮಾಡ್ತಕ್ಕಂಥವನು ಭೂತಾತ್ಮ.
ಸೃಷ್ಟಿಯನ್ನ ಮಾಡ್ಲಿಲ್ಲ ಅಂತಾದ್ರೆ ಸಂಹಾರವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೃಷ್ಟಿಯನ್ನು ಮಾಡ್ತಾನೆ. ಭೂತಾನಾಂ ಈಶಃ ಭೂತೇಶಃ, ಭೂತಗಳಿಗೆಲ್ಲ ಒಡೆಯನಾಗಿದ್ದಾನೆ, ರುದ್ರ ಅಂತ ಕರೆಸ್ಕೊಳ್ತಾನೆ. ಆದ್ರಿಂದಲೇ ಎಲ್ಲವನ್ನು ಸಂಹಾರ ಮಾಡ್ತಾನೆ. ಮತ್ತೆ ಭೂತಭಾವನ, ಭೂತಭಾವನ ಅಂತಂದ್ರೆ ಎಲ್ಲ ಜೀವರ ರಕ್ಷಣೆಯನ್ನ ಮಾಡ್ತಕ್ಕಂಥವನು. ಭಾವಯತಿ ಇತಿ ಭಾವನಃ. ಹೀಗೆ ಭೂತಭಾವನ ಅಂತಂದ್ರೆ ಜೀವರ ರಕ್ಷಕ, ಭೂತೇಶ ಅಂತಂದ್ರೆ ಎಲ್ಲ ಜೀವರ ಸಂಹಾರಕರ್ತ, ಭೂತಾತ್ಮ ಅಂತಂದ್ರೆ ಎಲ್ಲ ಜೀವರ ಸೃಷ್ಟಿಕರ್ತ ಅಂತರ್ಥ. ಹೀಗೆ ಭೂತಾತ್ಮ, ಭೂತೇಶ, ಭೂತಭಾವನ ಅಂತನ್ನೋ ಮೂರು ಶಬ್ದಗಳು ಸೃಷ್ಟಿ, ಸ್ಥಿತಿ, ಸಂಹಾರ ಮೂರನ್ನು ಕೂಡ ತಿಳಿಸ್ತಾ ಇದೆ. ಈ ಮೂರನ್ನು ಮಾಡ್ತಕ್ಕಂಥವನು ಭಗವಂತ ಅಂತ. ಸಯೇಷ ಸಯೇವಾಯ್ತಲ್ಲ. ಏಷ ಭೂತಾನಿ ಭೂತಾತ್ಮ ಭೂತೇಶೋ ಭೂತಭಾವನಃ ಸ್ವಶಕ್ತ್ಯಾ ಮಾಯಯಾ ಯುಕ್ತಃ ಸೃಜತ್ಯತ್ತಿ ಚ ಪಾತಿ ಚ ತಮೇವ ಸತ್ಯಮೃತಂ ತಾತದೈವಂ ಸರ್ವಾತ್ಮನೋಪೈಹಿ ಜಗತ್ಪರಾಯಣಂ ಯಸ್ಮೈ ಬಲಿಂ ವಿಶ್ವಸೃಜೋ ಹರಂತಿ ಗಾವೋ ಯಥಾ ತಾನಸಿ ದಾಮಯಂತ್ರಿತಾಃ. ಪುನಃ ಧ್ರುವನನ್ನ ಕುರಿತು ತಾತ, ಮಗುವೇ ಅಂತ ಸಂಬೋಧನೆ ಮಾಡ್ತಾ ಇದ್ದಾನೆ ಸ್ವಯಂಭುವ ಮನು. ಮಗುವೇ, ಆದ್ರಿಂದ ಎಲ್ಲರೂ ಕೂಡ ಭಗವಂತನ ಅಧೀನರು. ಅವನೊಬ್ಬನೇ ಮರಣರಹಿತನಾದಂತಹ ಮೃತ್ಯುರೂಪಿಯಾಗಿ ಜಗತ್ತಿಗೆ ಸ್ವತಂತ್ರನಾದ ವ್ಯಕ್ತಿ ಅವನೊಬ್ಬನೇ. ಎಲ್ಲರಿಗೂ, ಇಡೀ ಜಗತ್ತಿಗೆ ಏಕಮಾತ್ರ ಆಶ್ರಯ, ಪರದೇವತೆ ಆ ಭಗವಂತ ತನ್ನ ಅಧೀನದಲ್ಲಿ ಎಲ್ಲರನ್ನೂ ಇಟ್ಕೊಂಡಿದ್ದಾನೆ. ಎಲ್ಲರೂ ಅವನಿಗೆ ಸೇವೆ ಮಾಡ್ತಾರೆ. ಎಲ್ಲಾ ಪ್ರಜಾಪತಿಗಳು ಕೂಡ ಆ ಭಗವಂತನ ಸೇವೆಯನ್ನು ಮಾಡ್ತಾರೆ. ಯಸ್ಮೈ ಬಲಿಂ ಹರಂತಿ, ಅವನಿಗೇನೆ ಎಲ್ಲರೂ ಕೂಡ ಪೂಜೆ ಮಾಡೋದು, ಪೂಜೆ ಸಲ್ಲಿಸೋದು. ಹೇಗೆ ಅಂದ್ರೆ ಗಾವಹ ಯಥಾ ನಸಿ ದಾಮಯಂತ್ರಿತಾಹ, ಗೋವುಗಳು, ಎತ್ತುಗಳು ಮೂಗಿನಲ್ಲಿ ದಾರವನ್ನ ಕಟ್ಟಿದಾಗ ಆ ಮೂಗುದಾಣ ಏನಿದೆ ಅದಕ್ಕೆ ವಶರಾಗಿ ಎಲ್ಲ ಯಜಮಾನ ಹೇಳುವ ಕೆಲಸವನ್ನ ಮಾಡ್ತಾವೆ. ಯಾಕೆ? ಮೂಗುದಾರ, ಆ ಮೂಗಿಗೆ ಒಂದು ದಾರವನ್ನ ಕಟ್ಟಿರ್ತಾರೆ. ಆ ಮೂಗುದಾರಕ್ಕೆ ಅಧೀನರಾಗಿ ಎಲ್ಲಾ ಎತ್ತುಗಳು ಕೂಡ ಯಜಮಾನ ಏನು ಕೆಲಸ ಹೇಳ್ತಾವನೋ ಆ ಎಲ್ಲ ಕೆಲಸವನ್ನ ಮಾಡ್ತಾವೆ. ಮೂಗುದಾರಕ್ಕೆ ಅಧೀನವಾಗಿ ಯಜಮಾನ ಹೇಳುವ ಎಲ್ಲ ಕೆಲಸವನ್ನು ಕೂಡ ಎತ್ತುಗಳು ಮಾಡುವಂತೆ ಈ ಭಗವಂತನು ಕೂಡ ಎಲ್ಲರನ್ನೂ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಆ ಭಗವಂತನ ಅಧೀನರಾಗಿ ಎಲ್ಲರೂ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ನಸಿ ಅಂದ್ರೆ ಮೂಗಿನಲ್ಲಿ, ದಾಮಯಂತ್ರಿತಾಹ, ದಾಮ ಅಂದ್ರೆ ಹಗ್ಗ, ಆ ಮೂಗಿನಲ್ಲಿ ಕಟ್ಟಿದ ಹಗ್ಗದಿಂದ ಯಂತ್ರಿತರವಾಗಿ ಬದ್ಧರಾಗಿ ಎತ್ತುಗಳು ಆ ಯಜಮಾನ ಹೇಳುವ ಕೆಲಸಗಳನ್ನೆಲ್ಲ ಮಾಡ್ತಾವೆ. ಆ ಬೇಕಾದಷ್ಟು ಹೊರೆಯನ್ನು ಹೊರ್ತಾವೆ. ಅದರಂತೆ ಭಗವಂತ ಈ ಇಡೀ ಜಗತ್ತನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಎಲ್ಲ ಪ್ರಜಾಪತಿಗಳು ಕೂಡ ತನಗೇ ಸೇವೆಯನ್ನ ಸಲ್ಲಿಸುವಂತೆ ಮಾಡ್ತಾನೆ. ಎಲ್ಲರಿಗೂ ಅವನು ಆಶ್ರಯನಾಗಿದ್ದಾನೆ. ಅವನು ಪರ ದೈವ, ಪರಾಯಣ, ಎಲ್ಲರಿಗೂ ಪರಾಯಣ, ಪರದೈವ,
ಅವನನ್ನೇ ಎಲ್ಲ ಪ್ರಕಾರಗಳಿಂದ ನೀನು ಕೂಡ ಶರಣಾಗತನಾಗು. ಆ ಭಗವಂತನನ್ನೇ ಶರಣಾಗತನಾಗು. ಅವನೊಬ್ಬನೇ ಪರದೈವ, ಅವನೇ ಈ ಜಗತ್ತಿಗೆ ಎಲ್ಲರಿಂದಲೂ ಕೂಡ ಆಶ್ರಯ. ಈ ಜಗತ್ತಿಗೆ ಏಕಮಾತ್ರ ಆಶ್ರಯ ಅವನು ಪರದೈವ, ಮರಣರಹಿತನಾಗಿರ್ತಕ್ಕಂಥವನು. ಈ ಜಗತ್ತಿನ ಸೃಷ್ಟಿಯಾದಿಗಳಿಗೆ ಅವನೊಬ್ಬನೇ ಕರ್ತ, ಅವನೊಬ್ಬನೇ ಸ್ವತಂತ್ರ. ಅವನಿಗೆ ಎಲ್ಲ ದೇವತೆಗಳು, ಎಲ್ಲ ಪ್ರಜಾಪತಿಗಳು, ಪ್ರತಿಯೊಬ್ಬರೂ ಕೂಡ ಅವನಿಗೆ ಸೇವೆಯನ್ನ ಮಾಡ್ತಾರೆ. ಹಾಗಾಗಿ ನೀನು ಕೂಡ ಎಲ್ಲ ಪ್ರಕಾರಗಳಿಂದ ಅವನನ್ನೇ ಶರಣಾಗತನಾಗು ಅಂತ ಹೀಗೆ ಸ್ವಯಂಭುವ ಮನು ಮಹಾರಾಜ ಧ್ರುವರಾಜನಿಗೆ ಉಪದೇಶವನ್ನ ಮಾಡ್ತಾ ಇದ್ದಾರೆ ಎಂಬುದಾಗಿ ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ. ತಮೇವ ಸತ್ಯಂ ಅಮೃತಂ ತಾತದೈವಂ ಸರ್ವಾತ್ಮನೋಪೈಹಿ ಜಗತ್ಪರಾಯಣಂ ಯಸ್ಮೈ ಬಲಿಂ ವಿಶ್ವಸೃಜೋ ಹರಂತಿ ಗಾವೋ ಯಥಾ ತಾನಸಿದಾಮಯಂತ್ರಿತಾಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ.